ಸಿಸಿ ಪಾಟೀಲ್ ಸಾಹೇಬ್ರ ಯಾಕೆ ಹೋರಾಟ ಗದ್ದಲಾಗ್ಲಿಲ್ಲ? 10 ಲಕ್ಷ ಜನ 39 ದಿವಸಗಳ ಕಾಲ ಮಾನ್ಯ ಅಧ್ಯಕ್ಷರೇ 39 ದಿವಸಗಳ ಕಾಲ ಪಾದಯಾತ್ರೆ ಮಾಡಿ ನಾನು ಪಾದಯಾತ್ರೆ ಮಾಡೀನಿ. ನಾನು ಹೇಳ್ತೀನಿ ಯಾಕೆ ಗಲಾಟೆ ಆಗ್ಲಿಲ್ಲ? ಅವಾಗ ಪಕ್ಷಾತೀತವಾದ ಹೋರಾಟ ಇತ್ತು. ಇದು ಒಂದು ಪಕ್ಷದ ಸೀಮಿತವಾಗಿ ಹೋರಾಟ ಆಗಿದ್ದು ಗಲಾಟೆ ಆಯ್ತು. ಉದ್ದೇಶಪೂರ್ವಕವಾಗಿ ಮಾಡಿಸಿದ್ರು ಅವರು ಸಂಘಟನೆ ಈ ಕಡೆ ನೋಡಿ ಯಾರು ಅಧ್ಯಕ್ಷರು ಅವಾಗ ಯಾಕಾಗಿಲ್ಲ ಅವಾಗ ಯಾಕಾಗಿಲ್ಲ ಈಗ ಅವಕಾಶ ಕೊಟ್ಟಿದ್ದೀರಿ ಯಾಕಾಗ್ಲಿಲ್ಲ ಅನ್ನೋದ್ರ ಬಗ್ಗೆ ಹೇಳಕತ್ತಾರೆ. ಒಳ್ಳೆ ರೀತಿಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜಯ ಮೃತ್ಯುಂಜಯ ಸ್ವಾಮೀಜಿಗಳಿರ್ಬಹುದು, ಅವತ್ತಿನ ಹಾಜಿ ಮಾಜಿ ಶಾಸಕರುಗಳಿರ್ಬಹುದು, ಏನ್ ತಿರುಗಿದ್ದ ರಾತ್ರಿ ಹಾಕೊಳ್ಳೋಗು ಬರ್ಕೋಲ್ ಹೆಗಲ ಮೇಲೆ ಇರ್ತಿದ್ ಬಸನಗೌಡ್ರೆ. ನಾನೇ ಹಾಕೊಂಡಿನಿ. ಅದ್ರಾಗೇನು ಬಿಟ್ಟು ನೋಡ್ತಿದ್ದ ಯಾರು ಹಾಕೊಂಡು ನಾನು ಯಾವನು ಹಾಕೊಂಡಿಲ್ಲ. ಸಹಿತ ಅದಕ್ಕೆ ಒಪ್ಕೋತೀನಲ್ಲ. ಹಂಗಿತ್ತು ನಮ್ಮ ಹೋರಾಟ. ಉಳಿದಿಲ್ಲ ಅಧ್ಯಕ್ಷರೇ. ರಾತ್ರಿ ಮಕ್ಕಳು ಮೇಲೆ ಇರ್ತಿತ್ತು. ಬಿಜೆಪಿ ಪ್ರಾಯೋಜಕ 2028ಕ್ಕ ಅದ ಬಾರ್ಕೋಲನ್ನ ಕ್ಷೇತ್ರದ ಜನತೆ ತೋರಿಸ್ತಾರನ್ನುವಂತ ಎಚ್ಚರ ಇರ್ಲಿ. ತೋರಿಸ್ತಾರ, ನಿಮಗೂ ತೋರಿಸ್ತಾರ. ಎಚ್ಚರ ಇರ್ಲಿ. 2028ಕ್ಕೆ ರುಚಿ ಹೆಂಗಿರ್ತದೆ ತೋರಿಸ್ತಾರೆ. ಶಾಶ್ವತವಾಗಿ ಮನೆ ಹಾಕೊಂಡಿರ್ಬೇಕಾಕೈತಿ. ಅದು ಈಗ ಚುನಾವಣೆ ಬಂದ್ ಮಾಡ್ಬೇಕಿದ್ದ ನಮ್ಮ ಸರ್ಕಾರದಿಂದ ಎರಡು ಬಂದ್ ಮಾಡೋದು ಇವ್ರು ಎಲ್ಲ ಗೊತ್ತಾಗತ್ತೆ. ಎಲ್ಲ ನೋಡಕತ್ತಾರ, ನಿಮ್ದು ನೋಡಕತ್ತಾರ. 2028 ಅದು ನೋಡ್ಯಾರ. ಸಭಾಧ್ಯಕ್ಷರೇ 28ಕ್ಕೆ ತೋರಿಸ್ತಾರೆ ನಿಮ್ಮನೆ. ಸಭಾಧ್ಯಕ್ಷರೇ, ನನಗೆ ಅತಿ ಕೆಟ್ಟ ಅನಿಸೋದಂದ್ರ ಬಹಳ ಜನ ಕಾಂಗ್ರೆಸ್ಸಿನ ಸೀನಿಯರು ಗೌರವಾನ್ವಿತ ಸದಸ್ಯರದಾರ. ಆ ಮೂಲ್ಯಾಗ ಒಂದಿಷ್ಟು ಮಂದಿ ಅದಾರ, ಪಟ್ಟ ಎದ್ದೇ ಬಿಡ್ತಾರ. ಎದ್ರ ನಾನು ಮಂತ್ರಿ ಮಾಡ್ತಾರ ಅನ್ನೋ ಭ್ರಮೆ ಒಳಗದಾರ. ಹಂಗೇನಿಲ್ಲ. ನಿಮ್ಮ ಭ್ರಮೆ ಅದು ಸರ್ ಹೇಳ್ರಿ. ನಿಮ್ಮ ಭ್ರಮೆ ಸಭಾಧ್ಯಕ್ಷರೇ, ಮಂಗಳೂರು ಟೀಮ್ ಸನ್ಮಾನ್ಯ ಅಧ್ಯಕ್ಷರೇ ಮುಗಿಸ್ರಿ ಬಂದ್ರನಪ್ಪ ಅಧ್ಯಕ್ಷರೇ. ಅವ್ರು ಬಂದಾಗ ಮಾತಾಡ್ಬೇಕು. ಮುಗಿಸ್ರಿ ಬಂದ್ರ. ಸನ್ಮಾನ್ಯ ಅಧ್ಯಕ್ಷರೇ ಕೂಡ್ರಿ ಕುರ್ಚಿ ಮೇಲೆ ಕೂಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಮನವಿ ಮಾಡ್ತೇನೆ. ಇದು ಬೆಳಗಾವಿ ಚಳಿ, ನಿಮ್ಮ ಪುತ್ತೂರು ಬೆಂಗಳೂರು ಹಂಗಲ್ಲ. ಬಿಡ್ತೀರಿ ಒಳ್ಳೊಳ್ಳೆ ಆ ಕಡೆ ಕುಂತ ಕೂಡಲೇ ಗೋರ್ ನೋವು ಆಕೈತೆ ಅನ್ನುವಂಥದ್ದು ನಮ್ಮ ಕಾಳಜಿ. ಅದಕ್ಕೆ ನಮ್ಮ ಕಡೆ ಆಗಾಗ ನೋಡ್ತೀರಿ. ನಮ್ಮ ಕಡೆ ಮುಂಜಾನೆ ಬಂದು ನಮ್ಗೆ ನಮಸ್ಕಾರ ಏನು ಮಾಡ್ತೀರಲ್ಲ ನಮ್ಮ ಕಡೆ ನೋಡಿ, ಆಮ್ಯಾಗ ಸಂಜೆ ಮಟ್ಟ ಹೊಳ್ಳಿ ನಮ್ಮ ಕಡೆ ನೋಡೋದಿಲ್ಲ. ನಾನು ನೋಡುವಾಗ ನೀವು ಮಾತಾಡಿ ಎಷ್ಟು ಚಂದ ಮಾತಾಡಕತ್ತೆ ನೋಡ್ರಿ. ಎಷ್ಟು ಚಂದ ಮಾತಾಡಕತ್ತೇನೆ ಈಗ. ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಇವತ್ತು ನಾವು ನೀವು ಕೂಡ ಬಹುತೇಕ ಫಸ್ಟ್ ಟೈಮ್ MLA ಆದೀವಿ. ನಿಮ್ದು ರೂಮ್ ಆಜು ಬಾಜು. ನಿಮ್ಮ ರೂಮ್ನಾಗ ಬಂದು ನಾ ಟಿಫಿನ್ ಮಾಡ್ತಿದ್ದೆ, ನಮ್ಮ ರೂಮ್ನಾಗ ಬಂದು ನೀವು ಟಿಫಿನ್ ಮಾಡ್ತಿದ್ರಿ. ಆದ್ರೂ ಮಾತಾಡಕ್ ಕೊಡುದಿಲ್ಲ ನನಗೆ. ಏನ ಕುರ್ಚಿದ ಮೇಲೆ ಕುಂತ ಸಿಟ್ಟು ನಮ್ಮ ಮೇಲೆ ಯಾಕೆ ಆಚೆ ಕಡೆ ತೋರಿಸ್ರಿ. ನೀವು ಪರಮೇಶ್ವರ ಇಬ್ಬರಿಗೂ ನಿಮ್ಗೆ ಸಿಟ್ಟೆ ಬರೋಲ್ದು ನೋಡ್ರಿ. ಖರ್ಗೆ ಅವ್ರು ಎಷ್ಟು ಲರ್ನಾಗ ಅದಾರ, ಬರೀ ಅಷ್ಟು ಸುಳು ಕತೆ ಇದ್ರು ಸಿಟ್ನಾಗ ಇರ್ತಾರ.
ಅದಕ್ಕೆ ಪರಮೇಶ್ವರನ ಅಭಿನಂದಿಸ್ತೇನೆ.